ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡಿ ಈ ರೀತಿ ಡಿಸೈನ್ನ ಫಿಶಿಯಲ್ ಡಿಸೈನ ನಾವಿಲ್ಲಿ ನೋಡ್ಕೊಳ್ಳೋಣ. ಇದಕ್ಕೆ ಫಿಶಿಯಲ್ ಡಿಸೈನ್ ಅಂತ ಕರೀತಾರೆ ಫ್ರೆಂಡ್ಸ್. ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡ್ಕೊಳ್ಳೋಣ. ನಾನು ಸ್ಯಾಂಪಲ್ಗೆ ಇಲ್ಲಿ ಒಂದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಮೊದಲಿಗೆ 1 ಟೈಮ್ ಸಿಂಗಲ್ ಕ್ರೋಶ, ಆ್ಯಸ್ ಯೂಶುವಲ್ ನಿಮಗೆಲ್ರಿಗೂ ಗೊತ್ತಿರುತ್ತೆ. 1 ಟೈಮ್ ಸಿಂಗಲ್ ಕ್ರೋಶ ಆದ ನಂತರ ಮತ್ತೊಂದು ಟೈಮು ಸಿಂಗಲ್ ಕ್ರೋಶನ ನಾವಿಲ್ಲ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. ನನ್ನ ಚಾನಲ್ಲಿ ತುಂಬ ವೆರೈಟೀಸ್ ಡಿಸೈನನ್ನು ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಚೆಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಫ್ರೆಂಡ್ಸ್. ನೋಡಿ 1 ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೊಂದು ಟೈಮು ನೋಡಿ, 1 ಟೈಮ್ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೊಂದು ಟೈಮು ಸಿಂಗಲ್ ಕ್ರೋಶನ ನಾವಿಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಮಾಡಿಕೊಂಡು ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಥ್ರೆಡ್ನ ಈ ರೀತಿ ಮೇಲೆಳೆದು ಫಿಂಗರಲ್ಲಿ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ನೀಡಲ್ಗೆ ಈ ರೀತಿ ಬೀಡ್ಸ್ನ ರೌಂಡ್ ಬೀಡ್ಸ್ ಫ್ರೆಂಡ್ಸ್, ಈ ರೀತಿ ಗೆರೆ ಬಂದಿದೆ ನೋಡಿ. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ, ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು 1 ಟೈಮು ನೋಡಿ ಈ ರೀತಿ 1 ಟೈಮ್ ನೀಡ್ಲೂನ ಸುತ್ಕೊಳ್ಳಿ ಫ್ರೆಂಡ್ಸ್. ಸುತ್ತಕೊಂಡು ನೋಡಿ, ಸ್ವಲ್ಪ ಸ್ಟ್ರೈಟಾಗಿ ಈ ರೀತಿ ಇಟ್ಕೋಬಾರ್ದು, ಸ್ವಲ್ಪ ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಈ ರೀತಿ ತಗೊಳ್ಳಿ. ನೀಡ್ಲು ಮೇಲೆ 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ ಕೂಡ 1 ಮಾಡ್ಕೊಳ್ಳಿ ಫ್ರೆಂಡ್ಸ್. 3 ಥ್ರೆಡ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ 2 ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ನ 1 ಮಾಡ್ಕೊಳ್ಳಿ. ಮತ್ತು ನೋಡಿ ಈ 2 ಥ್ರೆಡ್ನು 1 ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ 2 ಚೈನ್ ಈ ರೀತಿ ಹಾಕ್ಕೊಂಡು ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಇಲ್ಲಿ ಡಬಲ್ ಕ್ರೋಶೆ ಕಂಬ ಅಂತೀವಿ ಫ್ರೆಂಡ್ಸ್. ಇದು ಮಾಡ್ಕೊಂಡ್ವಲ್ಲ ಈಗ, ಇದು ಡಬಲ್ ಕ್ರೋಶೆ ಕಂಬದ ಮೇಲೆ 2 ಚೈನ್ ಹಾಕ್ಕೊಂಡ್ವಿ. ಈಗ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು ಫ್ರೆಂಡ್ಸ್. ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಮೊದಲಿಗಿರೋ 2 ಥ್ರೆಡ್ ನೋಡಿ, 3 ಥ್ರೆಡ್ ಇದೆ ನೀಡ್ಲು ಮೇಲೆ, 3 ಥ್ರೆಡ್ ಇದೆ. ಮೊದಲಿಗಿರೋ 2 ಥ್ರೆಡ್ನ ನಾವಿಲ್ಲಿ 1 ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ 1 ಮಾಡಿಕೊಂಡು ಮತ್ತೆ 2 ಥ್ರೆಡ್ ಇರುತ್ತೆ, ಅದು 2 ಥ್ರೆಡ್ಡು ಕೂಡ 1 ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಕಂಬದ ಗ್ಯಾಪೆಲ್ಲ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 ಟೈಮು ಮತ್ತು 2 ದಾರದಲ್ಲಿ 1 ಟೈಮ್ ಇದೇ ರೀತಿ ಕಂಬನ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು ನೋಡಿ 2 ದಾರದಲ್ಲಿ 1 ಸಲ ಮತ್ತು 2 ದಾರದಲ್ಲಿ 1 ಸಲ ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಬೇಕು ನೋಡಿ. ಇಲ್ಲಿ ನಾನು 2 ಚೈನ್ ಆದ ನಂತರ 1 2 3 4 5 ಟೈಮ್ಸ್ ಹಾಕ್ಕೊಂಡಿದ್ದೀನಿ, 6 ಟೈಮ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಇಲ್ಲಿ 6 ಟೈಮ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ 2 ಟೈಮ್ ಆಯಿತು. ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು 2 ದಾರದಲ್ಲಿ 1 ಟೈಮ್, 2 ದಾರದಲ್ಲಿ 1 ಟೈಮ್ ಫ್ರೆಂಡ್ಸ್. ಆದಷ್ಟು ಈ ರೀತಿ ಎಲ್ಲ ಥ್ರೆಡ್ಡು ಬರಬೇಕು, ಆ ರೀತಿ ನೋಡ್ಕೊಳ್ಳಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲ ಥ್ರೆಡ್ಡು ಬಂದಿದೆಯಾ ಅಂಥೇಳಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಅದೇ ಗ್ಯಾಪಲ್ಲಿ ಹೋಗಿ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 2 ದಾರದಲ್ಲಿ 1 ನೋಡಿ ಈ ರೀತಿ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತು ಸೇಮ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ನೋಡಿ. 1 2 3 4 5 6 ಟೈಮ್ ಹಾಕ್ಕೊಂಡು ಫ್ರೆಂಡ್ಸ್ ನೋಡಿ ಈ ರೀತಿ ಈ ರೀತಿ ಎಳ್ಕೊಳ್ಳಿ, ಹಿಂಗೆ ಬರುತ್ತೆ. ಈ ರೀತಿ ಹಾಕ್ಕೊಂಡು ನೋಡಿ ಫುಲ್ಲು ಇದು ಕಂಬ ಫುಲ್ಲಾಗಿದೆ ನೋಡಿ. ಈ ರೀತಿ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ಫ್ರೆಂಡ್ಸ್.
ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲ್ನ ಹಾಕಿ ಈ ರೀತಿ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನೋಡಿ ಸಿಂಗಲ್ ಲಾಕ್ ಸಾಕು. ಸಿಂಗಲ್ ಲಾಕ್ ಆದ ನಂತರ ಫ್ರೆಂಡ್ಸ್ ನೋಡಿ ಈಗಿರುತ್ತಲ್ಲ, ಸಿಂಗಲ್ ಲಾಕ್ ಆದ ನಂತರ ನಾವು ನೋಡಿ ಡಿಸೈನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಟರ್ನ್ ಮಾಡಿಕೊಂಡು ಈ ರೀತಿ ಇರುತ್ತೆ. ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ ಫಸ್ಟ್ ಒನ್ಗೆ ನೀಡಲ್ನ ಹಾಕಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡ್ ಇಟ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಹೋಲ್ಗೂ ಸಿಂಗಲ್ ಕ್ರೋಶನ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನೀಡಲ್ನ ಹಾಕೋದು, ಥ್ರೆಡ್ನ ತಗೊಳ್ಳೋದು, 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋದು. ನೀಡಲ್ನ ಹಾಕೋದು, ಗ್ಯಾಪಲ್ಲಿ ಥ್ರೆಡ್ನ ತಗೊಳ್ಳೋದು, 2 ದಾರ ಸೇರಿಸಿ ಒಂದು ಮಾಡ್ಕೊಳ್ಳೋದು. ಇದೇ ರೀತಿ ಎಲ್ಲ ಗ್ಯಾಪ್ಗೂ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ನೋಡಿ. ಈ ರೀತಿ ಆದ ನಂತರ ನಾವೀಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ರೀತಿ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೋಡಿ ಚೈನ್ ತಗೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಫ್ರಂಟು ಟರ್ನ್ ಆದಮೇಲೆ 2 ಟೈಮ್ಸು ಚೈನ್ನ ತಗೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, 2 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಫಸ್ಟ್ ಒನ್ನು ಸಿಂಗಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರ 1 ಮತ್ತು 2 ದಾರ 1 ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿಕೊಂಡು ಮತ್ತೊಂದು ಟೈಮ್ ನೀಡಲ ಮೇಲೆ ಥ್ರೆಡ್ನ ಸುತ್ಕೊಂಡು ಸೆಕೆಂಡ್ ಒನ್ ಇದೆಯಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಆ ಗ್ಯಾಪಲ್ಲಿ ಸೆಕೆಂಡ್ ಒನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ಅಲ್ಲಿ ಕೂಡ ಒಂದು ಕಂಬನ ಮಾಡ್ಕೊಬೇಕು ಫ್ರೆಂಡ್ಸ್. ಈ ರೀತಿ ಫಸ್ಟ್ ಒನ್ ಕಂಬಕ್ಕೆ ನಾವು ಪಿಕೌಟ್ ಮಾಡಲ್ಲ, ಸೆಕೆಂಡ್ ಒನ್ ಪಿಕೌಟ್ಗೆ ನಾವಿಲ್ಲಿ ಸೆಕೆಂಡ್ ಒನ್ ಕಂಬಕ್ಕೆ ನಾವಿಲ್ಲಿ ಪಿಕೌಟ್ನ ಮಾಡ್ಕೋಬೇಕು. ನೋಡಿ 4 ಚೈನ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 4 ಚೈನ್ಸ್ ಹಾಕಿ ಈಗ ಕಂಬ ಸೆಕೆಂಡ್ ಒನ್ ಈಗ ಕಂಬ ಮಾಡ್ಕೊಂಡ್ವಲ್ಲ 2ನೇ ಗ್ಯಾಪಲ್ಲಿ, ಆ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಫ್ರೆಂಡ್ಸ್. ನೋಡಿ ಈ ರೀತಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ 2 ಥ್ರೆಡ್ ಇರುತ್ತೆ, ಆ 2 ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ಎಳ್ಕೊಂಡು ಈ ರೀತಿ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿಯಲ್ಲಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈ ಗ್ಯಾಪಲ್ಲಿ ಪಕ್ಕದ ಗ್ಯಾಪಲ್ಲಿ ಈ ಕಂಬ ಮಾಡ್ಕೊಂಡ್ವಲ್ಲ ಅದ್ರ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 2 ದಾರದಲ್ಲಿ 1 ಮಾಡಿಕೊಂಡು ಮತ್ತೆ 4 ಚೈನ್ ತಗೋಬೋದು ಫ್ರೆಂಡ್ಸ್. 4 ಚೈನ್ ಆದರೂ ತಗೊಳ್ಳಿ, 3 ಚೈನ್ ಆದರೂ ತಗೊಳ್ಳಿ ಫ್ರೆಂಡ್ಸ್. 4 ಚೈನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು 4 ಚೈನ್ನ ತಗೊತೀನಿ. ನೋಡಿ ಅದೇ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿ ಟೈಟ್ ಮಾಡ್ಕೊಳ್ಳೋಣ. ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಪಕ್ಕದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಪಕ್ಕದ ಸಿಂಗಲ್ ಕ್ರೋಶೆಗೆ ನೀಡಲ್ನ ಹಾಕಿ ಒಂದು ಕಂಬ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 4 ಚೈನ್ಸ್ ಹಾಕಿ ಮತ್ತು ಅದೇ ಕಂಬಕ್ಕೆ ನಾವಿಲ್ಲಿ ಲಾಕ್ನ ಮಾಡ್ಕೊಬೇಕು. ನೋಡಿ ಈ ರೀತಿ ಲಾಕ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಲಾಕ್ನ ಮಾಡಿಕೊಂಡು ಮತ್ತು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಷ್ಟಕ್ಕಾಯಿತು. 4 ಸಿಂಗಲ್ ಕ್ರೋಶೆಗಾಯಿತು. ಈಗ 5ನೇ ಸಿಂಗಲ್ ಕ್ರೋಶೆಗೆ 5ನೇ ಸಿಂಗಲ್ ಕ್ರೋಶೆಗೆ ನಾವಿಲ್ಲಿ ಕಂಬನ ಮಾಡ್ಕೊತಾ ಇದ್ದೀವಿ. ಮಾಡಿಕೊಂಡು 4 ಚೈನ್ನ ಹಾಕ್ಕೊಬೇಕು. ಈ ರೀತಿ 4 ಚೈನ್ನ ಹಾಕ್ಕೊಂಡು ಫ್ರೆಂಡ್ಸ್ ಅದೇ ಕಂಬಕ್ಕೆ ನಾವಿಲ್ಲಿ ಲಾಕ್ನ ಮಾಡ್ಕೊಬೇಕು. ನೋಡಿ ಅದೇ ಕಂಬಕ್ಕೆ ಲಾಕ್ನ ಮಾಡಿ ಟೈಟ್ ಮಾಡ್ಕೊಳ್ಳೋದು. ಈ ರೀತಿ ಟೈಟ್ ಮಾಡ್ಕೊಳ್ಳೋದು. ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು 6ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ನೋಡಿ
6ನೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡಿಕೊಂಡು ಮತ್ತೆ 4 ಚೈನ್ ಮಾಡ್ಕೋಬೇಕು. 3 4 ಚೈನ್ನ ಮಾಡಿಕೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಬೇಕು. ಲಾಕ್ನ ಮಾಡಿ ಟೈಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ಮೇಲೆ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೋಡಿ ಇಲ್ಲಿ ನೋಡ್ಕೊಳ್ಳಿ ನೀಟಾಗಿ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಫ್ರೆಂಡ್ಸ್. ನೋಡಿ ಇವಾಗ ಈ ಸಿಂಗಲ್ ಕ್ರೋಶೆ ಕಂಪ್ಲೀಟ್ ಆಯ್ತಲ್ವಾ. ಇಲ್ಲಿ ನಾವು ತಗೊಂಡಿದ್ದೀವಿ ಸಿಂಗಲ್ ಕ್ರೋಶೆಗೆ, ಎಲ್ಲ ಸಿಂಗಲ್ ಕ್ರೋಶೆಗೆ ಕಂಬಗಳನ್ನ ಹಾಕಿ ಪಿಕಾಟ್ನ ಮಾಡ್ಕೊಂಡಿದ್ದೀವಿ. ಈಗ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡೆ. ನೋಡಿ ಇಲ್ಲಿ ಬಟ್ಟೆಗೆ ಸೇರಿಸಿ ನಾವು ಸಿಂಗಲ್ ಕ್ರೋಶೆ ಅಂದರೆ ಲಾಕ್ನ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅಲ್ಲಿ ನೀಡ್ಲನ್ನ ಹಾಕಬೇಕು. ನೋಡಿ ಈ ಗ್ಯಾಪಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಸಿಂಗಲ್ ಕ್ರೋಶೆಗೆ ಸೇರಿಸಿ ನಾವಿಲ್ಲಿ ಕಂಬನ ಮಾಡ್ಕೋಬೇಕು. ನೋಡಿ ಥ್ರೆಡ್ನ ತಗೊಂಡು 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಫ್ರೆಂಡ್ಸ್ ಈ ರೀತಿ ಮಾಡ್ಕೊಬೇಕು. ನೋಡಿ ಈ ರೀತಿ ಮಾಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಕಂಬನ ಮಾಡಿಕೊಂಡ್ರೆ ಇಲ್ಲಿ ನಮಗೆ ನೋಡಿ ಈ ರೀತಿ ಚೈನ್ಸ್ ಹಾಕಿದ್ದೀವಲ್ಲ ಇಲ್ಲಿ ಈ ರೀತಿ ನೋಡಿ ಇಲ್ಲಿ ಬಂದಿದೆಯಲ್ಲ ಫಿನಿಶಿಂಗು, ಈ ರೀತಿ ಫಿನಿಶಿಂಗ್ ಇಲ್ಲಿ ಕೂಡ ಬರುತ್ತೆ. ನೋಡಿ ಕಂಬ ಮಾತ್ರ ಹಾಕ್ಕೊಂಡು ಇದಕ್ಕೆ ಪಿಕಾಟ್ ಮಾಡೋಗಿಲ್ಲ ಫ್ರೆಂಡ್ಸ್. ಕಂಬ ಮಾತ್ರ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡಿಕೊಂಡು ಮತ್ತೊಂದು ಟೈಮು ಪಕ್ಕದಲ್ಲೇ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಮಗೆ ಫಾರ್ಮ್ ಆಗುತ್ತೆ. ಸೇಮ್ ಡಿಸೈನೇ ಫ್ರೆಂಡ್ಸ್. ನೋಡಿ ತುಂಬ ಕ್ಯೂಟಾಗೆ ಕಾಣಿಸ್ತಾ ಇದೆ. ಸಿಂಪಲ್ಲಾಗೂ ಕೂಡ ಇದೆ ಫ್ರೆಂಡ್ಸ್. ಈ ರೀತಿ ನೋಡಿ ಮಾಡಿಕೊಂಡು ಫ್ರೆಂಡ್ಸ್ ಈ ರೀತಿ ಇವಾಗ ನಮಗೆ ಇದನ್ನ ಹಾಗೆ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಇನ್ನು ಇದಕ್ಕೆ ಒಂದು ಗ್ಯಾಪ್ ಬೇಕಲ್ವ, ಇನ್ನು 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಾಂದರೆ 4 ಚೈನ್ಸ್ನ ಹಾಕ್ಕೊಂಡು ನಾನಿಲ್ಲಿ ನೆಕ್ಸ್ಟ್ ಕಲರ್ ಈ ಥ್ರೆಡ್ ಖಾಲಿ ಆಯಿತು ಅಂತೇಳಿ ನೆಕ್ಸ್ಟ್ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡಿ ಚೈನ್ನ ತಗೋಬೇಕು ಫ್ರೆಂಡ್ಸ್. ಇಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಆದ ನಂತರ ಇಲ್ಲಿ ಚೈನ್ಸ್ನ ತಗೋಬೇಕು. 4 ಚೈನ್ಸ್ನ ತಗೊಳ್ಳೋಣ. 4 ಚೈನ್ಸ್ನ ತಗೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ನೋಡ್ಕೊಳ್ಳಿ. ನೀಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಮತ್ತೆ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. 2 ಟೈಮ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಮಾಡಿಕೊಂಡು ನೋಡಿ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ಆದ ನಂತರ ಒಂದು ಬೀಡನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೇಮ್ ಅದೇ ಬೀಡ್ ಫ್ರೆಂಡ್ಸ್, ರೌಂಡ್ ಬೀಡು. ನೋಡಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡೋದೇನು ಬೇಡ ಫ್ರೆಂಡ್ಸ್. ಇಲ್ಲಿ ಡೈರೆಕ್ಟು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸುತ್ಕೊಂಡು ಸ್ವಲ್ಪ ಕ್ರಾಸಾಗಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಥ್ರೆಡ್ನ ಈ ರೀತಿ ಎಳ್ಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡು ಕಂಬದ ಮೇಲೆ 2 ಚೈನ್ಸ್ನ ತಗೋಬೇಕು. ಈ ರೀತಿ ಕಂಬದ ಮೇಲೆ 2 ಚೈನ್ಸ್ನ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಈಗ ಕಂಬ ಮಾಡ್ಕೊಂಡ್ವಲ್ಲ, ನೋಡಿ ಕಂಬ ಮಾಡ್ಕೊಂಡ್ವಲ್ಲ 1 ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ಟೈಮು 2 ದಾರದಲ್ಲಿ 1 ಟೈಮ್ ಡಬಲ್ ಕ್ರೋಶೆ ಕಂಬ
ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಅದೇ ಗ್ಯಾಪಲ್ಲಿ ಹೋಗಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ 2 ದಾರದಲ್ಲಿ 1 ಟೈಮು ಮತ್ತು 2 ದಾರದಲ್ಲಿ 1 ಟೈಮ್ ನೋಡಿ ಈ ರೀತಿ. ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 2 ದಾರದಲ್ಲಿ 1 ಸಲ 2 ದಾರದಲ್ಲಿ 1 ಸಲ ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ಏನು ಡಬಲ್ ಕ್ರೋಶೆ ಕಂಬ ತಗೊಂಡಿದ್ದೀವೋ ಅದು ಫಿಲ್ ಆಗಬೇಕು. ಒಂದು 6 ಟೈಮು ನಾವಿಲ್ಲಿ ಕಂಬನ ಮಾಡ್ಕೊಬೇಕು ಫ್ರೆಂಡ್ಸ್. 2 ಚೈನ್ ಹಾಕಿದ್ದೀವಲ್ಲ ಅದು ಸ್ಕಿಪ್ ಮಾಡಿ 6 ಸಿಂಗಲ್ ಡಬಲ್ ಕ್ರೋಶೆಟ್ ಕಂಬ ತಗೋಬೇಕು. ನೋಡಿ ಇಲ್ಲಿ 5 ಆಗಿದೆ. ಮತ್ತೊಂದು ತಗೊಳ್ಳೋಣ ಫ್ರೆಂಡ್ಸ್. ಟೋಟಲ್ 6 ಕಂಬ ತಗೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆನ್ ಮಾಡ್ಕೊಳ್ಳಿ. ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಒಂದು ಸಿಂಗಲ್ ನಾಟ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. 1 ಟೈಮ್ ಹಾಕ್ಕೊಂಡ್ರೆ ಸಾಕಿಲ್ಲಿ. ಹಾಕ್ಕೊಂಡು ಬ್ಯಾಕ್ ಸೈಡು ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆದ ನಂತರ ಬ್ಯಾಕ್ ಸೈಡ್ಗೆ ನಾವಿಲ್ಲಿ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಡಿಸೈನ ಈ ರೀತಿ ಟರ್ನ್ ಮಾಡಿಕೊಂಡು ಪ್ರತಿಯೊಂದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಸಿಂಗಲ್ ಕ್ರೋಶೆ ಹೋಲ್ ಇದೆಯಲ್ಲ ಫ್ರೆಂಡ್ಸ್, ಈ ರೀತಿ ಈ ಹೋಲ್ಗಳಿಗೆ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಬರ್ಬೇಕು. ನೀಡಲ್ನ ಹಾಕೋದು, ಥ್ರೆಡ್ನ ತಗೊಳ್ಳೋದು, ಈ 2 ಥ್ರೆಡ್ಡು 1 ಮಾಡ್ಕೊಳ್ಳೋದು. ಪ್ರತಿಯೊಂದು ಕಂಬದ ಗ್ಯಾಪ್ಗೂ ನೀಡಲ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ಎಲ್ಲದಕ್ಕೂ ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಎರಡಕ್ಕಾಯಿತು. ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಸಿಕ್ಸ್ತ್ ಒನ್. ಈ ರೀತಿ 6 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಇಲ್ಲೇ 2 ಚೈನ್ಸ್ ಹಾಕೋಬೋದು, ಇಲ್ಲಾಂದರೆ ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕೋಬೋದು ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ 2 ಚೈನ್ಸ್ನ ನಾವಿಲ್ಲಿ ಹಾಕ್ಕೊಬೇಕು. ಈ ರೀತಿ 2 ಚೈನ್ಸ್ನ ಹಾಕ್ಕೊಬೇಕು ಫ್ರೆಂಡ್ಸ್. 2 ಚೈನ್ಸ್ನ ಹಾಕ್ಕೊಂಡು ಫ್ರೆಂಡ್ಸ್ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಕಂಬನ ಮಾಡ್ಕೊಳ್ಳೋಣ. ಈ ರೀತಿ ಕಂಬ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ 2ನೇ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ 2 ದಾರದಲ್ಲಿ 1 ಮತ್ತು 2 ದಾರದಲ್ಲಿ 1 ಈ ರೀತಿ ಕಂಬನ ಮಾಡಿಕೊಂಡು ಫ್ರೆಂಡ್ಸ್ 4 ಚೈನ್ನ ನಾವಿಲ್ಲಿ ತಗೊಳ್ಳೋಣ. ಅವ್ರ ಚೈನ್ನ ತಗೊಂಡು ಅದೇ ಕಂಬಕ್ಕೆ ನಾನಿಲ್ಲಿ ಥ್ರೆಡ್ ಚೈನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಕಂಬಕ್ಕೆ ಅದು ಖಾಲಿ ಆಯಿತು ಅಂತೇಳಿ ಈ ಥ್ರೆಡ್ನ ಬಳಸ್ತಾ ಇದ್ದೀನಿ. ಸುಮ್ಮನೆ ಟ್ರಯಲ್ಗಲ್ವ ಅದಕ್ಕೋಸ್ಕರ
ಅದೇ ಕಂಬಕ್ಕೆ ಈ ರೀತಿ ಟೈಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಟೈಟ್ ಮಾಡಿಕೊಂಡು ನೋಡಿ, ನಾವೇನಾದರೂ ಈ ರೀತಿ ಸೆಂಟ್ರಲ್ಲಿ ಥ್ರೆಡ್ನ ಚೇಂಜ್ ಮಾಡಿಕೊಂಡ್ರೆ ಅದು ಬ್ಯಾಕ್ ಸೈಡ್ಗೆ ಹೋಗೋ ರೀತಿ ನೋಡಿಕೊಂಡು ನಾವು ಡಿಸೈನ್ನ ಮಾಡ್ಕೊಬೇಕು ಫ್ರೆಂಡ್ಸ್. ಈ ರೀತಿ ಮತ್ತೆ ನೋಡಿ, ಮತ್ತೆ ನೀಡ್ಲ್ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೆಕೆಂಡ್ ಒಂದು ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಬೇಕು. ಥ್ರೆಡ್ನ ತಗೊಂಡು ಎರಡು ದಾರದಲ್ಲಿ ಒಂದು ಮತ್ತು ಎರಡು ದಾರದಲ್ಲಿ ಒಂದು ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ಒಂದು ಕಂಬ, ಡಬಲ್ ಕ್ರೋಶೆ ಕಂಬ ಆದ ನಂತರ 4 ಚೈನ್ಸ್ನ ನಾವಿಲ್ಲಿ ತಗೊಬೇಕು ಫ್ರೆಂಡ್ಸ್. 4 ತಗೊಳ್ಳಿ, 4 ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೊಳ್ಳಿ. ಯಾವ ಕಂಬ ತಗೊಂಡಿರ್ತೀರೋ ಡಬಲ್ ಕ್ರೋಶೆ ಕಂಬ, ಅದೇ ಕಂಬಕ್ಕೆ ಲಾಕ್ನ ಮಾಡಿಕೊಂಡು ನೋಡಿ, ಇವಾಗ ಪಕ್ಕದ್ದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ ಆ ಗ್ಯಾಪ್ಗೆ ನೀಡಲ್ನ ಹಾಕಿ ಅಲ್ಲಿಂದ ಥ್ರೆಡ್ನ ತಗೊಂಡು ಒಂದು ಕಂಬ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ಕಂಬ ಮಾಡಿಕೊಂಡು 4 ಚೈನ್ನ ತಗೊಬೇಕು. 3 4 ಚೈನ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಟೈಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಟೈಟ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ತಕೊಂಡು ಪಕ್ಕದ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು ಮಾಡಿಕೊಂಡು ಮತ್ತೆ 4 ಚೈನ್ಸ್ನ ನಾವಿಲ್ಲಿ ತಗೋಬೇಕು. ಮತ್ತು ಅದೇ ಕಂಬಕ್ಕೆ ಎಲ್ಲಿಂದ ನಾವು 3 ಚೈನ್ ತಗೊಂಡಿದ್ದೀವೋ 4 ಚೈನ್ ತಗೊಂಡಿದ್ದೀವೋ ಅದೇ ಕಂಬಕ್ಕೆ ಲಾಕ್ನ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು ನೋಡಿ, ಈಗ ಲಾಸ್ಟ್ ಒನ್ ಮಾಡ್ತಾಯಿದ್ದೀನಿ. ಎರಡು ದಾರದಲ್ಲಿ ಒಂದು ಮತ್ತು ಎರಡು ದಾರದಲ್ಲಿ ಒಂದು ಮಾಡಿಕೊಂಡು 4 ಚೈನ್ಸ್ನ ನಾವಿಲ್ಲಿ ಹಾಕ್ಕೋಬೇಕು. 3 4 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ತಾಯಿದ್ದೀನಿ. ಅದೇ ಕಂಬಕ್ಕೆ ಲಾಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಲಾಕ್ನ ಮಾಡಿ ಟೈಟ್ ಮಾಡ್ಕೊತೀನಿ. ಟೈಟ್ ಮಾಡಿಕೊಂಡು ಫ್ರೆಂಡ್ಸ್ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ, ಇವಾಗ ಈ ಎಲ್ಲ ಸಿಂಗಲ್ ಕ್ರೋಶೆಗೂ ಕಂಬ ತಗೊಂಡು ಪಿಕ್ಔಟ್ ಮಾಡ್ಕೊಂಡಿದ್ದೀವಿ ನೋಡಿ. ಇವಾಗ ಇಲ್ಲಿಗೆ ಈ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ನೋಡಿ ಸೆಕೆಂಡ್ ಸ್ಟೆಪ್ ಇದೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಬೇಕು. ಈ ಗ್ಯಾಪಲ್ಲಿ ಕಾಣಿಸ್ತಿದೆಯಾ? ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಇಲ್ಲೊಂದು ಕಂಬ ಮಾಡ್ಕೋಬೇಕು. ಎರಡು ದಾರದಲ್ಲಿ ಒಂದು, ಎರಡು ದಾರದಲ್ಲಿ ಒಂದು ನೋಡಿ, ಈ ರೀತಿ ಕಂಬನ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲಿ ಬರುತ್ತೋ ನೋಡ್ಕೊಳ್ಳಿ. ನೋಡಿಕೊಂಡು ಅಲ್ಲಿಗೊಂದು ಸಿಂಗಲ್ ಕ್ರೋಶೆ ಮಾಡ್ಕೊ, ಒಂದು ದಾರ ಒಳಗಡೆ ಇದ್ರೂ ಪರವಾಗಿಲ್ಲ. ಅಲ್ಲಿಗೊಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್ಸ್ ಹಾಕೋಬೇಕು. ಕುಚ್ಚಿಗೆ ಫ್ರೆಂಡ್ಸ್ ಇದು 4 ಚೈನು. ಕುಚ್ಚು ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಕ್ರೋಶೆ ಫ್ರೆಂಡ್ಸ್. 2 ಟೈಮ್ ಸಿಂಗಲ್ ಕ್ರೋಶೆ ಹೈಲೈಟ್ ಆಗುತ್ತೆ 2 ಟೈಮ್ ಮಾಡಿದ್ರೆ, ಅದರಿಂದ 2 ಟೈಮ್ ಮಾಡಿಕೊಂಡು ಪಕ್ಕದಲ್ಲೇ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ.
ನೋಡಿ ಈ ರೀತಿ 3 ಚೈನ್ಸ್ನ ಹಾಕಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಎಂಡ್ ಮಾಡ್ಕೊಳ್ಳುವಾಗ 3 ಚೈನ್ಸ್ ಹಾಕಿ ಟೈಟ್ ಮಾಡಿಕೊಂಡು ಥ್ರೆಡ್ನ ಎಳ್ಕೊಂಡು ಈ ರೀತಿ ಫಿಂಗರಲ್ಲಿರೋ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊಂಡು ಟೈಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಈ ರೀತಿ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂದಿದೆ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿಲ್ಲಿ ಥ್ರೆಡ್ ಖಾಲಿ ಆಯಿತು, ಅದಕ್ಕೆ ನಾನಿಲ್ಲಿ 2 ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತೇಳಿ ನಿಮಗೆ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಲಾಸ್ಟಲ್ಲಿ ಒಂದು ಪಿಕ್ನ ಹಾಕ್ತೀನಿ ಕುಚ್ಚುಕಟ್ಟು ಫ್ರೆಂಡ್ಸ್. ಓಕೆನಾ? ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.